ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪಪ್ರಚಾರ ಮಾಡುವವರ ಒಬ್ಬೊಬ್ಬರ ಮುಖವಾಡ ಕೂಡ ಕಳಚುತ್ತಿದೆ. ಅಪಪ್ರಚಾರವನ್ನ ಖಂಡಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಟೀಮ್ ಧರ್ಮ ಜಾಗೃತಿ ಯಾತ್ರೆ ಕೂಡ ಮಾಡ್ತಾ ಇದೆ. ಇನ್ನು ಈ ಅಪಪ್ರಚಾರದ ಬಳಿಕ ಮೊದಲ ಬಾರಿಗೆ ಧರ್ಮಾಧಿಕಾರಿ ಮಾತನಾಡಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಧರ್ಮಸ್ಥಳ ಅಪಪ್ರಚಾರವನ್ನ ಖಂಡಿಸಿ ಧರ್ಮ ಜಾಗೃತಿ ಯಾತ್ರೆ. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ನಿಯೋಗದಿಂದ ಧರ್ಮಸ್ಥಳಕ್ಕೆ ಭೇಟಿ. ಪ್ರಕರಣವನ್ನ ಎನ್ಐಎಗೆ ವಹಿಸಲು ನಳಿನ್ ಕುಮಾರ್ ಆಗ್ರಹ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರವನ್ನು ಖಂಡಿಸಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಧರ್ಮಸ್ಥಳ ಚಲೋ ಹಮ್ಮಿಕೊಳ್ಳಲಾಗಿತ್ತು. ಮಂಗಳೂರಿನಿಂದ ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ಧರ್ಮ ಜಾಗೃತಿ ಯಾತ್ರೆಯನ್ನು ಹಮ್ಮಿಕೊಂಡಿದ್ದು, ಮೈಸೂರು, ಮಂಡ್ಯ, ಮಡಿಕೇರಿ, ಬೀದರ್, ಕಲಬುರಗಿ, ದಾವಣಗೆರೆಗಳಲ್ಲಿ ನೂರಾರು ಭಕ್ತರು ಧರ್ಮಸ್ಥಳ ಚಲೋದಲ್ಲಿ ಭಾಗಿಯಾಗಿದ್ದರು. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ನಿಯೋಗ ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರನ್ನ ಭೇಟಿ ಮಾಡಿದ್ರು. ನಿಮ್ಮ ಜೊತೆಗೆ ನಾವಿದ್ದೇವೆ ಅಂತ ಹೇಳಿದ್ರು. ಇನ್ನು ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡುವ ವ್ಯವಸ್ಥಿತ ಗ್ಯಾಂಗ್ ವಿರುದ್ಧ ಕಿಡಿಕಾರಿದ ನಳಿನ್ ಕುಮಾರ್ ಕಟೀಲ್ ಪ್ರಕರಣವನ್ನ ಎನ್ಐಎಗೆ ವಹಿಸಬೇಕು, ಸಮೀರ್ ಬುದ್ಧಿವಂತಿಕೆಯ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತಾಗಬೇಕು ಅಂತೇಳಿ ಆಗ್ರಹಿಸಿದ್ರು. ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಸಮಸ್ತ ಜನತೆ ಕ್ಷೇತ್ರದ ಜೊತೆ ಇದ್ದಾರೆ, ಕಾವಂದರ ಜೊತೆ ಇದ್ದಾರೆ ಅಂತ ಹೇಳೋದಕ್ಕೆ ನಾವು ಇದು ಧರ್ಮ ಜಾಗೃತಿ ಯಾತ್ರೆಯ ಮುಖಾಂತರ ಬಂದಿದೆ. ಇದರ ಹಿಂದೆ ಯಾವ ಷಡ್ಯಂತ್ರಗಳಿದ್ದಾವೆ, ಇದರ ಹಿಂದೆ ಯಾರ ಕೈವಾಡಗಳಿದ್ದಾವೆ, ಇದಕ್ಕೆ ಫಂಡ್ ಎಲ್ಲಿಂದ ಬರ್ತದೆ ಅನ್ನುವಂಥದ್ದು ಇವತ್ತು ಚಿನ್ನಯ್ಯನ ಹೇಳಿಕೆಗಳನ್ನು ಕಂಡಾಗ ದಿನಕ್ಕೊಂದು ಹೇಳಿಕೆಗಳು, ಅದರ ಹಿಂದೆ ಇರತಕ್ಕಂಥ ಬೇರೆ ಬೇರೆ ಜನ ಎಲ್ಲವನ್ನು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ತನಿಖೆ ನಡೀತಾ ಇದೆ. ಬರ್ತಕ್ಕಂಥ ಮೂಲ ಬಂಡವಾಳಗಳು ಎಲ್ಲಿಂದ, ಇದರ ಯಾವ ಶಕ್ತಿಗಳಿದ್ದಾವೆ ಅನ್ನುವಂಥದ್ದು ಪೂರ್ತಿ ಬಯಲಾಗಬೇಕು. ಅದಕ್ಕೆ ಎನ್ಐಎ ತನಿಖೆ ಮಾಡಬೇಕು ಅಂತ ಹೇಳುವಂಥ ಆಗ್ರಹವನ್ನು ನಾನು ಮಾಡ್ತೇನೆ. ಇಡಿ ತನಿಖೆ ಆಗಬೇಕು. ಭಕ್ತರನ್ನ ಮೊದಲ ಬಾರಿಗೆ ಭೇಟಿಯಾದ ಧರ್ಮಾಧಿಕಾರಿ ಸಮಯ ಬಂದಾಗ ಮಾತನಾಡ್ತೇನೆ ಎಂದ ವೀರೇಂದ್ರ ಹೆಗಡೆ. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯ ನಿಯೋಗ ಧರ್ಮಸ್ಥಳಕ್ಕೆ ಬಂದಾಗ ದೇವಸ್ಥಾನದ ಮುಂಭಾಗ ಆವರಣಕ್ಕೆ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಆಗಮಿಸಿದರು. ನಿಯೋಗ ಭಕ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಮ್ಮ ಕ್ಷೇತ್ರದ ಬಗ್ಗೆ ಅಪಾರವಾದ ಅಭಿಮಾನವಿದೆ. ಈಗ ಯಾರ ಬಗ್ಗೆಯೂ ಕೂಡ ಮಾತನಾಡಲ್ಲ, ಸಮಯ ಬಂದಾಗ ಎಲ್ಲವನ್ನೂ ಕೂಡ ಮಾತನಾಡ್ತೇನೆ ಅಂತ ಹೇಳಿದರು. ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮ್ಮ ಕ್ಷೇತ್ರದ ಬಗ್ಗೆ ನಿಮಗೆ ಅಪಾರವಾದ ಅಭಿಮಾನ ಇದೆ ನನಗೆ ಗೊತ್ತಿದೆ. ನಮ್ಮ ಬಂಟ್ವಾಳದ ಮಾಜಿ ಶಾಸಕರಾದಂಥ ನಾಗರಾಜರವರು ಕಣ್ಣಿಗೆ ಹಾಕಿದರು. ಮನಸ್ಸಾರೆ ಪ್ರೀತಿಸುವರಿದ್ದೀನಿ, ಮನಸ್ಸಾರೆ ಗೌರವಿಸುವರಿದ್ದೀನಿ. ಹಾಗೆ ನಾನು ಯಾರ ಬಗ್ಗೆ ಕೂಡ ಒಬ್ಬೊಬ್ಬರು ವ್ಯಕ್ತಿಗಳಿಗೆ ಹೇಳೋದಿಲ್ಲ. ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದೀನಿ. ನಿನ್ನೆ ಮನೆಯಿಂದ ಬಹಳ ಜನ ಬಂದಿದ್ದೀರಲ್ಲ, ಬೆಂಗಳೂರು, ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ತಾಲೂಕುಗಳಿಂದ 200-300 ಕಾರುಗಳಲ್ಲಿ ಬಂದರು. ಹಾಗಾಗಿ ಅವರ ಅಭಿಮಾನವನ್ನೆಲ್ಲ ನಾನು ಹೊರಲಾರೆ. ನಾನು ಎಲ್ಲದನ್ನು ಸ್ವಾಮಿಗೆ ಒಪ್ಪಿಸಿದ್ದೇನೆ. ನಿಮ್ಮ ಪ್ರೀತಿ ನಾನು ಹೊರಲಾರೆ, ಸ್ವಾಮಿಗೆ ಒಪ್ಪಿಸ್ತೇನೆ. ಅದನ್ನು ನಮ್ಮ ಸ್ವಾಮಿಗೆ ಒಪ್ಪಿಸ್ತೇನೆ. ಮುಂದಿನ ದಿನಗಳಲ್ಲಿ ಸಮಯ ಬಂದಾಗ ನಾನು ಮಾತಾಡ್ತೇನೆ. ಸಮಯ ಬಂದಾಗ ನಾನು ಸಂದೇಶ ಕೊಡಿ. ಇವತ್ತು ಹೆಚ್ಚು ಸಂದೇಶ ಕೊಡಬಾರದು ನನಗೆ ಹೇಳಿ. ಕ್ಷೇತ್ರದ ಬಗ್ಗೆ ಗೌರವದಿಂದ ಅವರೆಲ್ಲರಿಗೂ ಕೂಡ ಶ್ರೀ ಮಂಜುನಾಥ ಸ್ವಾಮಿ, ಕಣ್ಣಪ್ಪ ಸ್ವಾಮಿ ಒಳ್ಳೆಯದು ಮಾಡಲಿ. ನಿಮ್ಮ ಪ್ರೀತಿಗೆ ಧನ್ಯವಾದಗಳನ್ನು. ಅದೇನೇ ಇರಲಿ, SIT ಇನ್ವೆಸ್ಟಿಗೇಷನ್ ತೀವ್ರಗೊಳ್ತಿದ್ದಂತೆ ಒಂದೊಂದೇ ಸತ್ಯದ ವಿಚಾರಗಳು ಬಯಲಿಗೆ ಬರ್ತಿದ್ದು ಭಕ್ತರಿಗೆ ಮತ್ತಷ್ಟು ನಂಬಿಕೆ ಹೆಚ್ಚಾಗ್ತಿದೆ. ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂಥೇಳಿ ಭಕ್ತರು ಆಗ್ರಹಿಸಿದ್ದಾರೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಧರ್ಮಸ್ಥಳ.